ನಮಸ್ಕಾರ ಎಲ್ಲರಿಗೂ ಹೇಗಿದ್ದೀರಾ? ನಾನಿವತ್ತು ನಿಮಗೆ ತುಂಬ ಸರಳವಾದ ವಿಧಾನದಲ್ಲಿ ತುಂಬ ರುಚಿಯಾಗಿರತಕ್ಕಂಥ ಈರುಳ್ಳಿ ಗೊಜ್ಜನ್ನು ಹೇಗೆ ಮಾಡೋದು ಅಂತೇಳಿ ತೋರಿಸ್ಕೊಡ್ತೀನಿ. ರುಚಿಯಂತೂ ಅದ್ಭುತವಾಗಿರುತ್ತೆ. ಅನ್ನದ ಜೊತೆ ಆಗ್ಬೋದು, ರೊಟ್ಟಿ ಜೊತೆ ಆಗ್ಬೋದು, ಚಪಾತಿ ಜೊತೆ ಆಗ್ಬೋದು, ಇಡ್ಲಿ ಜೊತೆ ಆಗ್ಬೋದು, ದೋಸೆ ಜೊತೆ ಆಗ್ಬೋದು, ಎಲ್ಲದಕ್ಕೂ ಹೇಳಿ ಮಾಡಿಸಿದ ಗೊಜ್ಜು ಅಂತಂದರೂ ಕೂಡ ತಪ್ಪಾಗೋದಿಲ್ಲ. ನೀವು ಒಂದು ಸತಿ ಮಾಡ್ಕೊಂಡು ತಿಂದು ನೋಡಿ, ನೀವು ಇದಕ್ಕೆ ಫ್ಯಾನ್ ಹಾಕ್ತೀರಾ, ಅಲ್ಲ ಎ ಸಿ ಹಾಕ್ತೀರಾ, ಅಲ್ಲಲ್ಲ ಈ ಗುಡ್ಡದ ಮೇಲೆ ಫ್ಯಾನ್ ಇರ್ತಾವಲ್ಲ, ಗಾಳಿ ಫ್ಯಾನು ಅದಾದರೂ ಆಗ್ಬೋದು. ಅಷ್ಟು ರುಚಿಯಾಗಿರುತ್ತೆ. ಇದನ್ನು ಮಾಡೋದು ತುಂಬ ಅಂತಂದರೆ ತುಂಬ ಸರಳ. ಹಾಗೆ ಅಗ್ಗ ಇಗ್ಗ ಅನ್ನೋಷ್ಟೊತ್ತಿಗೆ ಆಗೋಗ್ಬಿಡುತ್ತೆ. ಏನು ಅದ್ರಾಗೇ ನಿಂತ್ಕೊಂಡು ಜುಗುರಿಸ್ಬೇಕು ಅಂತಿಲ್ಲ. ಹಂಗೆ ಚಿಟಿಕೆ ಹೊಡೆದ್ರಾಗೆ ಆಗೋಗ್ಬಿಡುತ್ತೆ. ಹಾಗಾದರೆ ಬನ್ನಿ ಇದನ್ನು ಹೇಗೆ ಮಾಡೋದು ಅಂತೇಳಿ ನೋಡೋಣ. ಇದನ್ನು ಮಾಡೋದಕ್ಕೆ ನಮಗೆ ಒಂದು ಸ್ವಲ್ಪ ಮೆಂತ್ಯ ಪುಡಿ ಬೇಕಾಗುತ್ತೆ, ಹಂಗೆ ಜೀರಿಗೆ ಪುಡಿ ಬೇಕಾಗುತ್ತೆ. ನಾನು ಬೇರೆ ಅಡುಗೆಗಳಿಗೂ ಬೇಕು ಅಂತೇಳಿ ಪುಡಿ ಮಾಡಿ ಇಟ್ಕೊತಾ ಇದ್ದೀನಿ. ನೀವು ಅಷ್ಟೇ ಹಿಂಗೆ ಒಂದು ಸ್ವಲ್ಪ ಮೆಂತ್ಯ ಪುಡಿ, ಜೀರಿಗೆ ಪುಡಿ ಮಾಡಿ ಇಟ್ಕೊಂಡ್ರಿ ಅಂತಂದರೆ ಅಡುಗೆಗಳಿಗೆಲ್ಲ ಬಳಸ್ಬೋದು. ಯಾವ್ದಕ್ಕಾದ್ರೂ ಬಳಸ್ತಿರಬೇಕು ಮೆಂತ್ಯ ಪುಡಿನ, ಒಳ್ಳೆಯದು ಆರೋಗ್ಯಕ್ಕೆ. ನಾನು ಮೊದಲಿಗೆ ಜೀರಿಗೆನ ಮಿಕ್ಸಿ ಜಾರಿಗೆ ಹಾಕೊಂಡ್ಬಿಟ್ಟು ನುಣ್ಣಗೆ ಪುಡಿ ಮಾಡ್ಕೊತೀನಿ. ನಮ್ಮದು ಒಂಚೂರು ಅದೇ ಹೇಳಿದ್ನಲ್ಲ, ಮಿಕ್ಸಿ ಸ್ವಲ್ಪ ಹಳೇದಾಗಿರೋದ್ರಿಂದ ನುಣ್ಣಗೇನಾಗಲ್ಲ. ಒಟ್ಟು ಹೆಂಗೆ ಸಾಕು, ತೀರಾ 100ಕ್ಕೆ 100ರಷ್ಟು ನುಣ್ಣಗಾಗಿಲ್ಲ ಅಂದ್ರೂ ಒಂದು 80-90 ಭಾಗ ನುಣ್ಣಗಾದ್ರೂ ನಡೆಯುತ್ತೆ. ಈಗ ಜೀರಿಗೆನೂ ಪುಡಿ ಮಾಡ್ಕೋಬೇಕು, ಹಂಗೆ ಮೆಂತ್ಯನೂ ಕೂಡ ಪುಡಿ ಮಾಡ್ಕೋಬೇಕಾಗುತ್ತೆ. ನೀವು ಮೆಂತ್ಯ ಪುಡಿ ಮಾಡಿ ಇಟ್ಕೊಂಡ್ರಿ ಅಂತಂದರೆ ನೀವು ಯಾವುದಾದ್ರೂ ಅಡುಗೆಗಳಿಗೆ ಬಳಸ್ಬೋದು. ನಾನು ಮುಂದೆ ತೋರಿಸ್ತೀನಂತೆ ಯಾವೆಲ್ಲ ಅಡುಗೆಗಳಿಗೆ ಹಾಕ್ಬೋದು ಅಂಥೇಳಿ. ನೀವು ಮೊದಲು ಜೀರಿಗೆ ಪುಡಿ ಮತ್ತು ಮೆಂತ್ಯ ಪುಡಿನ ನಾನು ಯಾವ ಥರ ತೋರಿಸಿದ್ದೀನಿ ಈ ಥರ ಪುಡಿ ಮಾಡಿ ಇಟ್ಕೊಳ್ಳಿ. ಒಂಚೂರು ಬೆಚ್ಚಗೆ ಮಾಡ್ಕೊಂಡ್ರಿ ಅಂತಂದರೆ ಇನ್ನೂ ಚೆನ್ನಾಗಿ ಗಾಢ ನುಣ್ಣಗಾಗುತ್ತೆ. ಮೆಂತ್ಯನೇ ಆಗಲಿ ಇಲ್ಲ ಜೀರಿಗೆನೇ ಆಗಲಿ, ನಾನೇನು ಬಿಸಿ ಮಾಡ್ಕೊಂಡಿಲ್ಲ. ಯಾಕಂತಂದರೆ ಸ್ವಲ್ಪ ಬಿಸಿ ಮಾಡಿಬಿಟ್ರೆ ಅದ್ರ ತಾಜಾತನ ಹೋಗ್ಬಿಡುತ್ತೆ ಅಂತ ನಾನು ಹಂಗೆ ಹಸಿ ಜೀರಿಗೆ ಮತ್ತು ಹಸಿ ಮೆಂತ್ಯನೇ ಈ ಥರ ಪುಡಿ ಮಾಡಿ ಇಟ್ಕೊತಾ ಇದ್ದೀನಿ. ನೋಡಿರಿ, ಒಂದಿಷ್ಟಾದರೆ ಸಾಕು. ಇವಾಗ ಮತ್ತೆ ಮೆಂತ್ಯನೂ ಅಷ್ಟೇ, ಮೆಂತ್ಯನೂ ಅದೇ ಮಿಕ್ಸಿ ಜಾರಿಗೆ ಹಾಕ್ಕೊಂಡು ಇದನ್ನು ಒಂಚೂರು ಪುಡಿ ಮಾಡ್ಕೊತೀನಿ. ಮೆಂತ್ಯ ಒಂಚೂರು ಗಟ್ಟಿ ಇರೋದ್ರಿಂದ ಗಾಢ ನುಣ್ಣಗಾಗಲ್ಲ. ಹಂಗಿದ್ದಾಗ ಏನು ಮಾಡಬೇಕಪ್ಪ ಅಂತಂದ್ರೆ ನೀವು ಸಾರಣೆ ತಗೊಂಡು ಒಂಚೂರು ಸಾರಣೆ ಅಡ್ಕೋಬೇಕು. ಹಿಂಗೆ ನುಣ್ಣಂತ ತಗೊಳ್ರಿ. ಇಲ್ಲ ಅಂತಂದರೆ ಇದಕ್ಕೇನು ಮೆಂತ್ಯ ಪುಡಿನೇ ಹಾಕಬೇಕು ಅಂತಿಲ್ಲ, ಪುಡಿ ಹಾಕಿದರೆ ರುಚಿ ಚೆನ್ನಾಗಿರುತ್ತೆ ಅಂತ. ಬೇಕಾದರೆ ನೀವು ಹಂಗೆ ಕುಟ್ಟಿ ಪುಡಿ ಮಾಡ್ಬೋದು. ತೀರಾ ಕುಟ್ಟಿ ಪುಡಿ ಮಾಡೋಕೆ ಒಂಚೂರು ತ್ರಾಸಾಗುತ್ತೆ ಅಂತ ಈ ಥರ ಮಿಕ್ಸಿ ಜಾರಿಗೆ ಹಾಕಿ ಪುಡಿ ಮಾಡಿ ಇಟ್ಕೊತಿರೋದು. ಸರಿ, ಇವಾಗ ಎರಡನ್ನೂ ಪುಡಿ ಮಾಡಿದ್ದು ಆಯಿತು. ಇವಾಗ ಏನು ಮಾಡ್ತಿದ್ದೀನಪ್ಪ ಅಂತಂದರೆ ಈ ಥರದೊಂದು ಸಣ್ಣ ಒಂದು 2 ಈರುಳ್ಳಿ ತೊಗೊಂಡಿದ್ದೀನಿ. ತೀರಾ ದೊಡ್ಡವೂ ಅಲ್ಲ, ತೀರಾ ಸಣ್ಣವೂ ಅಲ್ಲ ಅನ್ನಂಗಿದ್ದಾವೆ. ಅವನ್ನ ಚೆನ್ನಾಗಿ ತೊಳೆದ್ಬಿಟ್ಟು ಒಂದು ಈರುಳ್ಳಿನಲ್ಲಿ 4 ಭಾಗ ಮಾಡಬೇಕು. ಅಂದರೆ 4 ಹೋಳಿಗೆ ಸೀಳಿ ಮಿಕ್ಸಿ ಜಾರಿಗೆ ಹಾಕ್ಬಿಟ್ಟು ನಾನಿಲ್ಲಿ ತೋರಿಸ್ತೀನಿ ನೋಡಿರಿ, ಹಂಗೆ ಮಾಡ್ಕೋಬೇಕು. ಮತ್ತು ನುಣ್ಣಗೆ ನಾವು ಇದನ್ನ ರುಬ್ಬಾರ್ದು. ಹಂಗೆ ಕುಲ್ಡಂಬಲ್ಡ ಅಂತ ಅಂತೀವಲ್ಲ, ಆ ಥರನೇ ಇದನ್ನು ನಾವು ರುಬ್ಕೋಬೇಕಾಗತ್ತೆ. ನೋಡಿರಿ, ಇಷ್ಟೇ. ನಾವು ಭಾಳ ಹೊತ್ತು ತನಕ ಹಿಂಗೆ ಗರ್ರನ್ಸ್ ನಿಂತ್ಕೊಂಬಂಗಿಲ್ಲ, ನುಣ್ಣಗಾಗ್ಬಿಡುತ್ತೆ ಅಷ್ಟೇ. ಒಂದು 2 ಸತಿ ಹತ್ತಿತ್ತ ತಿರುವಿದ್ವಿ ಅಂತಂದ್ರೆ ಹಿಂಗಾಗುತ್ತೆ. ಈ ಥರ ಆಯಿತು ಅಂತಂದರೆ ಸಾಕು ನಮಗೆ. ಗೊತ್ತಾಯ್ತಾ? ಈಗ ಒಲೆ ಮೇಲೆ ದಪ್ಪ ತೆಳದ ಬಾಣಲಿನ ಇಟ್ಬಿಟ್ಟು ಒಲೆ ಹಚ್ಚಿ ಸ್ವಲ್ಪ ಎಣ್ಣೆ ಹಾಕ್ರಿ. ಎಣ್ಣೆ ಒಂಚೂರು ಜಾಸ್ತಿ ಇರಬೇಕಾಗತ್ತೆ. ತೀರಾ ಜಾಸ್ತಿ ಅಂತಂದರೆ ಜಾಸ್ತಿ ಏನಲ್ಲ, ಒಂಚೂರು ಜಾಸ್ತಿ. ನಾನಿಲ್ಲಿ ನಾಟಿ ಬೆಳ್ಳುಳ್ಳಿ ತೊಗೊಂಡಿದ್ದೀನಿ, ಅಂದರೆ ಜವಾರಿ ಬೆಳ್ಳುಳ್ಳಿ ಒಂದು 4 ತೊಗೊಂಡಿದ್ದೀನಿ. ತೀರಾ ನೀವೇನಾದರೂ ಮಾಮೂಲಿ ಇಲ್ಲಿ ಬರ್ತಾವಲ್ಲ ಗುಂಟು ಕಲ್ಲಿದ್ದಂಗೆ ಅಂಥವೇನಾದ್ರು ದೊಡ್ಡ ತಗೊಂತಿದ್ದೀರಿ ಅಂದರೆ ಒಂದು 8ರಿಂದ 10 ಎಸಳು ಹಾಕಿದ್ರೂ ಸರಿ ಹೋಗುತ್ತೆ. ಈಗ ನೋಡಿರಿ, ಎಣ್ಣೆ ಕಾದುತ್ತೆ. ಅದಕ್ಕೆ ಒಂದು 4 ಕಾಳು ಸಾಸಿವೆ ಕಾಳು ಹಾಕಬೇಕು. ಹಂಗೆ ಒಂದು 4 ಕಾಳು ಜೀರಿಗೆ. ನಿಮಗೆ ಬೇಕು ಅಂತಂದರೆ ಕಡಲೆಬೇಳೆ, ಉದ್ದಿನಬೇಳೆನೂ ಹಾಕ್ಕೋಬೋದು, ಏನೂ ತೊಂದರೆ ಇಲ್ಲ. ನಾನು ಅದನ್ನು ಹಾಕ್ತಿಲ್ಲ, ನಿಮಗೆ ಬೇಕು ಅಂತಂದರೆ ಹಾಕೊಳ್ರಿ. ಹಾಗೆ ಸ್ವಲ್ಪ ಕರ್ಬೇವಿನ ಸೊಪ್ಪು ಹಾಕ್ರಿ. ಹಾಗೆ ಇಲ್ಲಿ ಬೆಳ್ಳುಳ್ಳಿನ ನೋಡಿ ತೋರಿಸಿದ್ನಲ್ಲ, ಅಷ್ಟು ಬೆಳ್ಳುಳ್ಳಿನ ಜಜ್ಜಿಟ್ಕೊಂಡಿದ್ದೀನಿ ಒಂಚೂರು, ಅದನ್ನು ಇದಕ್ಕೆ ಹಾಕ್ತಾಯಿದ್ದೀನಿ. ಇವಾಗ ಇದನ್ನು ಚೆನ್ನಾಗಿ ಇನ್ನೊಂದು ಸತಿ ಗೂರಾಡ್ರಿ. ನಾನು ಮೆಂತ್ಯ ಪುಡಿ ಮಾಡಿ ಇಟ್ಕೊಂಡಲ್ಲ ಮಿಕ್ಸಿ ಜಾರಿಗೆ ಹಾಕಿ, ನೋಡಿರಿ, ಇಂಥ ಚಮಚದಾಗೆ ಒಂದು 1/4 ಚಮಚದಷ್ಟು ತೊಗೊಂಡಿದ್ದೀನಿ. ಒಂದು 1/4 ಚಮಚದಷ್ಟು ಮೆಂತ್ಯ ಪುಡಿ ಹಾಕ್ಬೇಕು ಇದಕ್ಕೆ. ಆಮೇಲಿಂದ ಇದು ಹಾಕಿದಂಕರೇ ನಾವಿಲ್ಲೇನು ಹಿಂಗೆ ಕುಲ್ಡಂಬಲ್ಡ ರುಬ್ಬಿಟ್ಕೊಂಡಿದ್ದೀವಲ್ಲ ಈರುಳ್ಳಿನ ಇದಕ್ಕೆ ಹಾಕಬೇಕು. ಹಾಕಿ ಚೆನ್ನಾಗಿ ಗೂರಾಡ್ರಿ. ಉರಿ ಸಣ್ಣೂರಿನಲ್ಲೇ ಇರಲಿ, ಬಾಣಲಿ ಮಾತ್ರ ದಪ್ಪ ತಳ ಇರೋದು ತಗೊಂಡ್ರೆ ಅನುಕೂಲ.
ತೀರಾ ತೆಳ್ಳನ್ನು ತಗೊಂಡ್ವಿ ಅಂತಂದರೆ ಗಾಢ ಸೀದ್ಬಿಡುತ್ತೆ. ಹಂಗಾಗಿ 1 ನಿಮಿಷ ಹಿಂಗೆ ಚೆನ್ನಾಗಿ ಎಣ್ಣೆಲೆ ಇದನ್ನು ಹುರಿಬೇಕು. ಈಗ 1 ನಿಮಿಷ ಆದಮೇಲೆ ಸ್ವಲ್ಪ ಉಪ್ಪು ಹಾಕ್ರಿ, ಒಂಚೂರು ಹಾಕಿರಿ, ಕೊನೆಗೆ ಇನ್ನೊಂದು ಸತಿ ಹಾಕ್ಬೇಕಾಗುತ್ತೆ. ಹಂಗೆ ಒಂಚೂರು ಅರಿಶಿನ ಪುಡಿ ಹಾಕಿದ್ಮೇಲೆ ಇನ್ನೊಂದು ಸತಿ ಚೆನ್ನಾಗಿ ಗೂರಾಡ್ರಿ. ಮೆಂತ್ಯ ಪುಡಿ ಮಾತ್ರ ಹಾಕಲೇಬೇಕು. ಮೆಂತ್ಯ ಪುಡಿ ಮಾಡಿಟ್ಕೊಂಡ್ರೆ ಅನುಕೂಲ, ಅದನ್ನು ಅಡುಗೆ ಹುಡುಗಿಂಗೆ ಹಾಕ್ತಿರ್ಬೋದು. ಇಲ್ಲ ನಿಮಗೆ ಅಷ್ಟೊಂದು ಮಾಡ್ಕೊಳಕ್ಕಾಗಲ್ಲ ಅಂತಂದರೆ ಒಂದು 4 ಕಾಳು ಮೆಂತ್ಯ ತಗೊಂಡು ಕುಟ್ಟಿ ಪುಡಿ ಮಾಡಿ ಬೇಕಾದರೂ ಹಾಕ್ಬೋದು ನೀವು. ಹಾಗೆ ನಾನೊಂದು ಒಂದಿಷ್ಟು ಹುಣಸೆಹಣ್ಣು ತಗೊಂಡಿದ್ದೀನಿ ನೋಡಿರಿ, ಒಂದಿಷ್ಟು. ಇದನ್ನು ಹಂಗೆ ನೆನೆಸ್ಬಿಟ್ಟು ಕಿವುಚ್ತೀನಿ ಅಂತ. ಇವಾಗ ನೋಡಿರಿ, ಏನಾದರೂ ಒಂದೊಂದು ಹುಣಸೆಹಣ್ಣು ಹೆಂಗಿರುತ್ತಪ್ಪ ಅಂದರೆ ಭಾಳ ಗಟ್ಟಿ ಇರುತ್ತೆ. ಅಂಥದ್ದೇನಾರು ಆಗಿತ್ತು ಅಂತಂದರೆ ಒಂದು 1/4 ಗಂಟೆ ಮುಂಚೆ ನೆನೆ ಹಾಕ್ರಿ. ಇದೊಂಚೂರು ಮೆತ್ತಗಿರೋದ್ರಿಂದ ಇದೇನು ಹಿಂಗೆ ಕೈಯಲ್ಲೇ ಕಿವುಚಿದ್ರೆ ಹುಳಿ ಬಿಟ್ಕೊಂಬತ್ತೆ. ಇದನ್ನು ಚೆನ್ನಾಗಿ ಹಿಂಗೆ ಕಿವುಚಿ ಹುಳಿ ತೆಗಿಬೇಕು. ಇದು ಈರುಳ್ಳಿನೂ ಅಷ್ಟೇ ಎಣ್ಣೆ ಬಿಡ್ತಾ ಬರುತ್ತೆ ಸುತ್ತಲ್ಲೂ. ನೋಡಿರಿ, ಹಿಂಗೆ ಸುತ್ತ ಎಣ್ಣೆ ಬಿಡುತ್ತೆ. ಎಣ್ಣೆ ಬಿಡಬೇಕಾದ್ರೆ ನೀವೇನು ಮಾಡ್ತೀರಪ್ಪ ಅಂತಂದರೆ, ನಾವಿಲ್ಲೇನು ಹುಣಸೆ ಹುಳಿ ಇಟ್ಕೊಂಡಿದ್ದೀವಿ ಇದನ್ನು ಇದಕ್ಕೆ ಹಾಕಬೇಕು. ನೋಡಿರಿ, ಇಷ್ಟು ಹಾಕಿದ್ದೀನಿ. ಮತ್ತೆ ಯಾರು ಕೊನೆಗೆ ಒಂಚೂರು ಹುಣಸೆ ಹುಳಿ ಕಡಿಮೆ ಅನ್ನಿಸ್ತು ಅಂತಂದರೆ ಇನ್ನೊಂದು ತೊಟ್ಟು ಹುಣಸೆ ಹುಳಿ ಹಾಕ್ತೀನಂತೆ. ಹುಳಿ ಜಾಸ್ತಿ ತಿಂದರೂ ಒಂಚೂರು ಜಾಸ್ತಿ ಹಾಕಿರಿ, ಮಿತವಾಗಿ ತಿಂದರೂ ಒಂಚೂರು ಕಡಿಮೆ ಹಾಕ್ಕೊಳ್ರಿ ಅಷ್ಟೇ. ಹುಣಸೆ ಹುಳಿ ಹಾಕಿದ್ಮೇಲೆ ಒಂದು ಕುದಿ ಬರೋವರೆಗೂ ಬಿಡ್ರಿ. ಈಗ ಒಂದು ಕುದಿತಿದಂಕಲೇ ಈಗ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಖಾರದ ಪುಡಿ ನೋಡಿರಿ, ನಿಮಗೆ ಜಾಸ್ತಿ ಬೇಕೋ ಕಡಿಮೆ ಬೇಕೋ ಅದಕ್ಕೆ ಸರಿಯಾಗಿ ಹಾಕ್ಕೊಳ್ರಿ. ಒಂಚೂರು ಖಾರವಾಗಿದ್ದರೆ ಚೆಂದ ಇದು. ಆಮೇಲೆ ಧನಿಯಾ ಪುಡಿ ಅಂದರೆ ಕೊತ್ತಂಬರಿ ಕಾಳು ಪುಡಿನ ಈ ಚಮಚದಲ್ಲಿ ಒಂದು ಅರ್ಧ ಚಮಚ ಹಾಕ್ತಾಯಿದ್ದೀನಿ ನೋಡಿರಿ, ಇಂಥ ಚಮಚ. ಆಮೇಲೆ ನೋಡಿರಿ, ಜೀರಿಗೆ ಪುಡಿನೂ ಮಾಡಿದ್ನಲ್ಲ ಅದನ್ನು ಅಷ್ಟೇ ಒಂದು ಅರ್ಧ ಚಮಚದಷ್ಟು ಜೀರಿಗೆ ಪುಡಿನೂ ಹಾಕ್ತಾಯಿದ್ದೀನಿ. ಹಾಕಿದ್ಮೇಲೆ ಹಿಂಗೆ ಚೆನ್ನಾಗಿ ಗೂರಾಡ್ರಿ. ಇವಾಗ ಇದು ಬೇಯೋದಕ್ಕೆ ಸ್ವಲ್ಪ ನೀರು ಹಾಕ್ಬೇಕು ನೋಡಿರಿ. ನೀರು ಜಾಸ್ತಿ ಹಾಕ್ಬೇಡ್ರಿ. ನಾನು ಟೀ ಕುಡಿಯೋ ಲೋಟ ಒಂದು ಲೋಟ ಹಾಕಿದ್ದೀನಿ, ಕಡಿಮೆ ಮಾಡ್ತಿರೋದ್ರಿಂದ. ತೀರಾ ತೆಳ್ಳಗಿರಬಾರ್ದು, ಒಂಚೂರು ಗಟ್ಟಿಗೆ ಇರಬೇಕಿದು. ಈ ನೀರು ಹಾಕಿದ ಮೇಲೆ ಇನ್ನೊಂಚೂರು ಉಪ್ಪು ಕಡಿಮೆ ಆಗಿದ್ರೆ ಇನ್ನೊಂಚೂರು ಉಪ್ಪು ಹಾಕ್ಕೊಳ್ರಿ. ನೋಡಿರಿ, ಒಟ್ಟು ಇದು ಚೆನ್ನಾಗಿ ಕುದ್ದು ಎಣ್ಣೆ ಬಿಡಬೇಕು, ಅಲ್ಲಿವರೆಗೂ ಕುದಿಸ್ಬೇಕಾಗತ್ತೆ. ನೀರು ಒಂಚೂರು ಹೆಚ್ಚು ಕಡಿಮೆ ಆಗ್ಬೋದು, ಒಂಚೂರು ಜಾಸ್ತಿ ಆಗ್ತಾಯಿದ್ದೀನಿ ನಾನು, ಯಾಕಂದರೆ ಅದು ಕುದಿಬೇಕಲ್ಲ ಚೆನ್ನಾಗಿ, ಅದಕ್ಕೆ. ಹಾಗೆ ಇನ್ನೊಂಚೂರು ಉಪ್ಪು ಹಾಕ್ತಾಯಿದ್ದೀನಿ. ಇವಾಗ ಒಂದು ಸತಿ ಉಪ್ಪು ಹುಳಿ ಖಾರ ನೋಡಿ ಏನಾದರೂ ಕಡಿಮೆ ಅನ್ನಿಸ್ತು ಅಂತಂದರೆ ಹಾಕ್ಕೋಬೋದು ಸ್ವಲ್ಪ. ನಾನು ಇನ್ನೊಂಚೂರು ಹುಣಸೆ ಹುಳಿನ ಹಾಕ್ತಾಯಿದ್ದೀನಿ, ಚೆನ್ನಾಗಿ ಉಳ್ಳುಳ್ಳಿಗಿದ್ರೆ ಚೆನ್ನಾಗಿರುತ್ತೆ ಅಂತ. ಹಾಗೆ ಒಂಚೂರು ನೋಡಿರಿ ಬೆಲ್ಲ ಹಾಕ್ತಿದ್ದೀನಿ ಇಷ್ಟು. ಇದು ನಿಮಗೆ ಬೇಕಿದ್ರೆ ಹಾಕ್ಬೋದು, ಬೇಡ ಅಂತಂದರೆ ಬಿಡ್ಬೋದು. ನಾನೊಂಚೂರು ಹಾಕ್ತಾಯಿದ್ದೀನಿ. ಹಿಂಗೆ ಇದನ್ನು ಚೆನ್ನಾಗಿ ಒಂಚೂರು ಗಟ್ಟಿಯಾಗೋವರೆಗೂ ಸಣ್ಣ ಉರಿ ಇಲ್ಲ ಅದಕ್ಕಿನ್ನೂ ಒಂಚೂರು ಜೋರು ಉರಿ ಇಟ್ಟು 2ಕ್ಕೆ 3ಕ್ಕೆ ಹಿಂಗೆ ಗೂರಾಡ್ತಾ ಬೇಯಿಸ್ಬೇಕು. ಎಲ್ಲ ಎಣ್ಣೆ ಬಿಟ್ಕೊತ ಬರುತ್ತೆ ಸುತ್ತಲ್ವ. ಆಮೇಲೆ ಇನ್ನೊಂದು, ನಾವು ನೀರು ಹಾಕ್ತೀವಲ್ಲ, ನೀರು ಹಾಕಿದಾಗ ಉಪ್ಪು ಹಾಕ್ತೀವಲ್ಲ, ಆವಾಗಲೇ ಉಪ್ಪು ಸರಿಯಾಗಿ ಅಂದರೆ ಕರೆಕ್ಟಾಗಿ ಹಾಕ್ತಿದ್ದೀವಿ ಅಂತ ಹಾಕ್ಬೇಡ್ರಿ. ಯಾಕಂದ್ರೆ ನೀರು ಕುದ್ದು ನೀರಿನ ಅಂಶ ಕಡಿಮೆ ಆದಂಗೆ ಉಪ್ಪು ಒಂಚೂರು ಜಾಸ್ತಿ ಆದಂಗೆ ಆಗುತ್ತೆ. ಹಾಗಾಗಿ ನೋಡಿ ಉಪ್ಪನ್ನು ಹಾಕಬೇಕಾಗತ್ತೆ. ನೋಡಿ, ಹಿಂಗೆ ಚೆನ್ನಾಗಿ ಕುದಿಸ್ಬೇಕು. ಭಾಳ ಹೊತ್ತೇನು ಆಗಲ್ಲ, ಇದೇನು ಒಂದು ಅರ್ಧ ಗಂಟೆ ಒಳಗಡೆ ಎಲ್ಲದು ಸೇರಿ ಒಂದು ಅರ್ಧ ಗಂಟೆ ಒಳಗಡೆ ಆಗೋಗುತ್ತೆ. ನೋಡಿರಿ, ಈ ಸುತ್ತ ಎಣ್ಣೆ ಬಿಟ್ಟಿತ್ತಲ್ಲ, ಇಲ್ಲಿವರೆಗೂ ಕುದಿಸಿದ್ರಿ ಅಂತಂದರೆ ಸಾಕಾಗುತ್ತೆ. ಇಷ್ಟು ಮಾಡಿದ್ರಿ ಅಂತಂದರೆ ರುಚಿಕಟ್ಟಾದ ಈರುಳ್ಳಿ ಗೊಜ್ಜು ಸಿದ್ಧವಾಯಿತು ಅಂತಲೇ ಅರ್ಥ. ಭಾಳ ಅಂತಂದರೆ ಭಾಳ ಚೆನ್ನಾಗಿರುತ್ತೆ. ನೀವು ಒಂದು ಸತಿ ಮಾಡಿಕೊಂಡು ಊಟ ಮಾಡಿ ನೋಡಿರಿ, ನಿಮಗೆ ಗೊತ್ತಾಗುತ್ತೆ.
ಎಷ್ಟು ಚೆನ್ನಾಗಿರುತ್ತೆ ಅಂತೇಳಿ. ಸರಿ, ಹಾಗಾದರೆ ಈ ಒಂದು ಪಾಕ ವಿಧಾನ ನಿಮ್ಗೆ ಏನಾದರೂ ಇಷ್ಟ ಆಗಿತ್ತು ಅಂತಂದರೆ ಇದನ್ನು ನೀವು ಮಾಡಿಬಿಟ್ಟು ಹೇಗೆ ಬಂತು ಅಂತ ನನಗೆ ತಿಳಿಸಿ. ನಾನು ನಿಮ್ಮನ್ನು ಮತ್ತೆ ಮುಂದಿನ ವಿಡಿಯೋದಲ್ಲಿ ಭೇಟಿ ಮಾಡ್ತೀನಂತೆ. ಈ ಒಂದು ವಿಡಿಯೋವನ್ನು ನೋಡೋದಕ್ಕಾಗಿ ಎಲ್ಲರಿಗೂ ಕೂಡ ಧನ್ಯವಾದಗಳು. ನಮಸ್ತೆ.